ಸ್ವಾಮಿ ಕರಗಚ್ಚ. ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಮನಸ್ಸಿನಲ್ಲಿರುವಂತಹ ನಿಮ್ಮ ವ್ಯಕ್ತಿ, ಅದು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರು ನಿಮಗೆ ಏನು ಹೇಳ್ತಾ ಇದ್ದಾರೆ, ಅಥವಾ ಇಲ್ಲಿ ಏನೋ ಒಂದು ಚೇಂಜಸ್, ಅಥವಾ ಅವ್ರು ನಿಮ್ಗೆ ಏನು ಮೆಸೇಜಸ್ ನೀಡ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳ್ಬಿಟ್ಟು ಇಲ್ಲಿ ಕೆಲವರು ಸಪ್ರೇಷನಲ್ಲಿ ಇರ್ಬೋದು, ಅಥವಾ ಕೆಲವರ ಮಿಡ್ಲಲ್ಲಿ ಜಗಳ ಆಗ್ತಾ ಇರ್ಬೋದು. ರೀಕನೆಕ್ಟ್ ಆಗಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಕೆಲವೊಂದು ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯಗಳಿಂದ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಬೇರೆ ಯಾರೋ ಹೇಳಿದ ಒಂದು ಮಾತಿನಿಂದ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪ ಆಗಿರ್ಬೋದು. ಬಟ್ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರಬೇಕು, ಅಥವಾ ನಿಮ್ಮ ಮಧ್ಯೆ ಇರುವಂತಹ ಕೆಲವೊಂದು ಒಟ್ಟಿಗೆ ಇದ್ರೂ ಇಲ್ಲಿ ತುಂಬ ಸಮಸ್ಯೆ ಆಗ್ತಾ ಉಂಟು, ಆ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಇದ್ದಾರೆ. ನಿಮ್ಮ ಮಾತಿಗೆ ಅವರು ಸರಿಯಾಗಿ ಸ್ಪಂದಿಸದೇ ಇರ್ಬೋದು ಇವಾಗ, ಅಥವಾ ನಿಮ್ಮ ಮನಸ್ಸಿಗೆ ನೋವಾಗ್ತಾ ಇದೆ ಅಂದ್ರೂ ಸೈಲೆಂಟ್ ಇರ್ಬೋದು. ಬಟ್ ಅಂಥ ವ್ಯಕ್ತಿಯ ಮನಸ್ಸಿನಲ್ಲಿ ಕೂಡ ಒಂದು ಭಾವನೆ ಮೂಡ್ತಾ ಉಂಟು, ನಾನು ಬದಲಾಗಬೇಕು ನನ್ನ ಹುಡುಗಿಗೋಸ್ಕರ, ನನ್ನ ಹುಡುಗನಿಗೋಸ್ಕರ ಅಂತ. ಅವರು ತುಂಬ ನಿಮಗೆ ನೋವು ಕೊಟ್ಟಿದ್ದಾರೆ, ಅಥವಾ ಆ ಒಂದು ಸಿಚುವೇಶನ್ ಅವರಿಂದ ಕ್ರಿಯೇಟ್ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಇಲ್ಲಿ ಸಮಯನೂ ಅಷ್ಟು ಚೆನ್ನಾಗಿರಲಿಲ್ಲ, ಹಾಗಾಗಿ ಒಂದು ಪೇನ್ಫುಲ್ ಸಿಚುವೇಶನ್ ಉಂಟು. ಪದೇ ಪದೇ ನೀವು ಅವರನ್ನು ನೆನ್ಪು ಮಾಡ್ಕೊಳ್ತಾ ಇದ್ದೀರಾ, ಅವರು ಕೂಡ ನಿಮ್ಮನ್ನು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನು ಅವರಿಗೂ ನೋಡಲಿಕ್ಕೆ ಆಗ್ತಾ ಇಲ್ಲ. ರೀಕನೆಕ್ಟ್ ಆಗುವ, ಅಥವಾ ಈ ಸಂಬಂಧದಲ್ಲಿರುವಂಥ ಸಮಸ್ಯೆಯನ್ನು ಸರಿ ಮಾಡ್ಕೊಳ್ವ ಅನ್ನೋ ಒಂದು ಆಲೋಚನೆಯನ್ನು ನಿಮ್ಮ ವ್ಯಕ್ತಿ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಒಂದು ಹೊಸ ಬಾಂಡಿಂಗ್ ಇರ್ಬೋದು ನಿಮ್ಮ ಪ್ರೀತಿಯಲ್ಲಿ, ಅಥವಾ ಒಂದು ಹೊಸ ಸಿಚುವೇಶನ್ಗಳು ಕ್ರಿಯೇಟ್ ಆಗುತ್ತೆ. ಹಾಗಾಗಿ ನೀವೇನು ನಿಮ್ಮ ಪ್ರೀತಿಯಲ್ಲಿ ಜಸ್ಟಿಸ್ ಬೇಕು, ಅಥವಾ ನಿಮಗೆ ಏನು ಒಂದು ಈ ಪ್ರೀತಿಯಲ್ಲಿ ನೀವೇನನ್ನು ಬಯಸ್ತಾ ಇದ್ದೀರಾ ಅದೆಲ್ಲನೂ ಸಿಗುತ್ತೆ. ಕಮಿಟ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ ದೂರ ಆಗಿದ್ದರೆ, ಅಥವಾ ನಿಮ್ಮ ಮ್ಯಾರೇಜ್ಗೆ ಪೇರೆಂಟ್ಸ್ ಒಪ್ಪದೇ ಇದ್ದರೆ, ಸೊ ಎಲ್ಲನೂ ಒಂದು ರೀತಿಯಲ್ಲಿ ಒಂದು ಪವಾಡದ ಥರ ಸರಿಯಾಗುವಂತಹ ಸಮಯ ವೆರಿ ಸೂನ್ ಬರ್ತಾ ಉಂಟು. ಹಾಗಾಗಿ ಯಾವುದಕ್ಕೂ ಅತಿಯಾಗಿ ನೊಂದ್ಕೊಳ್ಬೇಡಿ, ಅಥವಾ ನಿಮ್ಮ ವ್ಯಕ್ತಿ ಕಾಲ್ ಮಾಡಿದಾಗ, ಅಥವಾ ನಿಮ್ಮ ಮನೆಯವರ ಜೊತೆ ಅವರ ಮನಸ್ಸಿಗೆ ನೋವಾಗುವ ಥರ, ಒಂದು ರೀತಿ ಮನಸ್ತಾಪ ಆಗುವ ಥರ ನಡ್ಕೊಳ್ಬೇಡಿ. ಏನಕ್ಕಂದರೆ ಎಲ್ಲನೂ ಒಂದು ಹಂತದಲ್ಲಿ ಸರಿಯಾಗುವಂತಹ ಟೈಮ್ ಬರ್ತಾ ಉಂಟು. ಈ ಸಿಚುವೇಶನಲ್ಲಿ ನೀವು ತಾಳ್ಮೆಯಿಂದ ಇರಬೇಕು. ಅಪ್ಪಿತಪ್ಪಿನೂ ಜಗಳ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಆ ವ್ಯಕ್ತಿಗೆ ನೀವು ನನ್ನನ್ನು ಬಿಟ್ಟೋಗಿದ್ದೀರಾ, ಅಥವಾ ನೀವು ನನಗೆ ಮೋಸ ಮಾಡ್ತೀರಾ, ಅಥವಾ ನಿಮ್ಮಿಂದ ನನ್ನ ಲೈಫ್ ಹಾಳಾಯಿತು, ನಾನಿಷ್ಟು ನೋವು ಅನುಭವಿಸ್ಲಿಕ್ಕೆ ನೀವೇ ಕಾರಣ, ಈ ಥರ ಮಾತುಗಳೆಲ್ಲ ಬೇಡ. ಸೊ ತಾಳ್ಮೆಯಿಂದ ಇರಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಅಥವಾ ಕೆಲವೊಂದು ನಿರ್ಧಾರಗಳನ್ನು ಅವ್ರು ನಿಮ್ಮ ಜೊತೆ ಹೇಳದೇ ಇರ್ಬೋದು. ಬ್ರೇಕಪ್ ಆಗಿದ್ರು, ಸಪ್ರೇಷನಲ್ಲಿದ್ರೂ ಇಲ್ಲಿ ಒಂದು ಪಾಸಿಟಿವ್ ಚೇಂಜಸ್ ಉಂಟು. ಅವರಿಗೂ ನೋವುಂಟು, ನಿಮ್ಮ ಮನಸ್ಸನ್ನು ಅವರು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿಲ್ಲ, ಅವರು ನಿಮಗೆ ಟೈಮ್ ಕೊಟ್ಟಿಲ್ಲ, ಕಾಲ್ ಮಾಡಿದಾಗ ಸರಿಯಾಗಿ ಮಾತನಾಡಿಲ್ಲ, ನಿಮ್ಮ ಮನಸ್ಸಿಗೆ ಪ್ರತಿ ಬಾರಿನೂ ನೋವು ಮಾಡಿದ್ದಾರೆ ಅನ್ನೋದು ಇಲ್ಲಿ. ಅಂದರೆ ಇವಾಗ ಎಲ್ಲನೂ ಒಂದು ಹಂತದಲ್ಲಿ ಓಕೆ ಅನ್ನೋ ಸಿಚುವೇಶನ್ಗೆ ಬರ್ತಾ ಉಂಟು. ಈ ಟೈಮ್ನಲ್ಲಿ ನೀವು ಅತಿಯಾಗಿ ಮಾತನಾಡಲಿಕ್ಕೆ, ಅಥವಾ ಅತಿಯಾಗಿ ಏನೇನೋ ಹೇಳೋದು, ಏನೋ ಖುಷಿಯಾಗಿ ಮಾತನಾಡಲಿಕ್ಕೆ ಹೋಗ್ತೀರಾ, ಮತ್ತು ಸುಮ್ಮನೆ ಅಲ್ಲಿ ಜಗಳ ಮಾಡ್ಕೊಳ್ತೀರಾ. ಸೊ ಅಂಥದ್ದೆಲ್ಲ ಸಿಚುವೇಶನ್ ಬೇಡ. ತಾಳ್ಮೆಯಿಂದ ಏನು ಮಾತನಾಡಬೇಕು ಜಸ್ಟ್ ಅಷ್ಟು ಮಾತನಾಡಿ, ಅವರನ್ನು ಕೂಡ ಖುಷಿಯಿಂದ ಮಾತನಾಡಿಸಿ. ಅದು ಬಿಟ್ಟು ಬೇರೆ ಯಾವುದೇ ಒಂದು ರೀತಿಯಲ್ಲಿ ನಿಮ್ಮ ಮಧ್ಯೆ ಒಂದು ಮನಸ್ತಾಪ ಬರುವಂಥದ್ದು, ಅಥವಾ ಅವರ ಮನಸ್ಸಿಗೆ ನೋವಾಗುವಂತಹ ಮಾತುಕತೆ ಬೇಡ. ನಿಮಗೆ ಯಾವ ಥರ ನಿಮ್ಮ ವ್ಯಕ್ತಿಯನ್ನು ಬಿಟ್ಟಿರಲಿಕ್ಕೆ ಆಗಲ್ಲ, ಅವರಿಗೂ ನಿಮ್ಮನ್ನು ಬಿಟ್ಟಿರಲಿಕ್ಕೆ ಆಗಲ್ಲ. ಬಾಯಲ್ಲಿ ಎಷ್ಟೇ ಹೇಳ್ಬೋದು, ನೀನಂದರೆ ನನಗೆ ಇಷ್ಟ ಇಲ್ಲ, ಬಿಟ್ಟೋಗು, ನಾನು ನಿನ್ನ ಲೈಫಲ್ಲಿ ಬರಲ್ಲ ಅಂತ. ಬಟ್ ಮನಸ್ಸು ಹಾಗೆ ಅಲ್ಲ. ತುಂಬ ಅವರು ಪ್ಯೂರಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ನಿಮ್ಮ ಜೊತೆ ಮಾತನಾಡಿದರೆ ತುಂಬ ಖುಷಿಯಾಗಿರ್ತಾರೆ. ಕೆಲವರಿಲ್ಲಿ ಥರ್ಡ್ ಪಾರ್ಟಿಯ ಮಾತಿನಿಂದ ನಿಮ್ಮಿಂದ ದೂರ ಆದವರು ಕೂಡ ಇಲ್ಲಿ ಒಂದು ಅವರ ಮಿಡ್ಲಲ್ಲಿ ಕ್ಲಾಶಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ರೀತಿಯಲ್ಲಿ ಆಟೋಮೆಟಿಕ್ ಆಗಿ ಬದಲಾವಣೆಗಳು ಬರುತ್ತೆ. ನಿಮ್ಮ ಜೊತೆ ಇರಬೇಕು, ನಿಮ್ಮ ಖುಷಿ ಅನ್ನೋರು ನೋಡಬೇಕು, ಏನೇ ಆಗಲಿ ಸಂಬಂಧವನ್ನು ಸರಿ ಮಾಡ್ಕೊಳ್ಬೇಕು ಅಂದರೆ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಅದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಕಮಿಟ್ಮೆಂಟ್ ಇರ್ಬೋದು, ಪ್ರೀತಿಯ ವಿಷಯದಲ್ಲಿ. ಸೊ ಕಮ್ಯುನಿಕೇಷನನ್ನು ಕ್ಲಿಯರಾಗಿ ಮಾಡಿ. ಯಾವುದಕ್ಕೂ ಒಂದು ರೀತಿಯಲ್ಲಿ ಅವರ ಮನಸ್ಸಿಗೆ ನೋವಾಗುವುದು, ಅಥವಾ
ಏನೋ ಇಂದಿನ ವಿಷಯಗಳ ಬಗ್ಗೆ ಮಾತನಾಡಿ ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ ನೋಡಿ. ಹಿಂದೆ ಅವರು ನಿಮಗೆ ಬೈದಿರ್ಬೋದು, ಮನಸ್ತಾಪ ಆಗಿದೆ, ಎಲ್ಲನೂ ಆಗಿದೆ. ಸೊ ಅಲ್ಲಿ ಹೋಗಿ ಸರಿ ಮಾಡಲಿಕ್ಕೆ ಆಗುತ್ತಾ? ಇಲ್ಲ ಅಲ್ಲ. ಮುಂದಿನ ಜೀವನ ಫ್ಯೂಚರಲ್ಲಿ ನೆಕ್ಸ್ಟ್ ನಾವು ಯಾವ ಥರ ಇರಬೇಕು, ಸೊ ಅದರ ಮೇಲೆ ನಾವು ಫೋಕಸ್ ಮಾಡಬೇಕೇ ವಿನಃ ಆವಾಗ ಆ ವ್ಯಕ್ತಿ ಬಿಟ್ಟೋಗಿದ್ದಾರೆ, ಜಗಳ ಮಾಡಿದ್ದಾರೆ, ನನಗೆ ಆ ಥರ ಹೇಳಿದ್ದಾರೆ, ಈ ಥರ ಹೇಳಿದ್ದಾರೆ, ಸೊ ಅದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ. ಸೊ ಪ್ರೀತಿಯನ್ನು ಪ್ರೀತಿಯಿಂದ ಪ್ರೀತಿಸಿ. ನಿಮ್ಮ ಪ್ರೀತಿಯಲ್ಲಿ ಒಂದು ಹೊಸ ಬದಲಾವಣೆ ಬರುತ್ತೆ ಸದ್ಯದಲ್ಲೇ. ಸೊ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಮೀಟ್ ಆಗ್ತಾರೆ, ಕನೆಕ್ಟ್ ಕೂಡ ಆಗ್ತಾರೆ. ಇಲ್ಲಿ ಮುಂಚಿನ ಥರವೇ ಇರಬೇಕು, ನಾವು ಚೆನ್ನಾಗಿ ಖುಷಿಯಾಗಿರುವ ಅಂತ ಅವರೇ ನಿಮ್ಮ ಜೊತೆ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ನೀವು ಅಷ್ಟು ವರಿ ಮಾಡ್ಕೊಳ್ಳೋದು ಬೇಡ. ಅಂದರೆ ಇಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅಂದರೆ ತುಂಬ ದುಃಖದಲ್ಲಿದ್ದೀರಾ, ಏನು ಆಗ್ತಾ ಉಂಟು ಸಿಚುವೇಶನ್ ಅದರ ಮೇಲೆ ನಿಮಗೆ ಅಂದರೆ ಆಲೋಚನೆ ಇಲ್ಲ. ಸೊ ಯಾವಾಗಲೂ ದುಃಖ ಬರ್ತಾ ಇರ್ತೀರ, ಕಣ್ಣೀರು ಹಾಕ್ತಾ ಇರ್ತೀರ, ತುಂಬ ಕೆಟ್ಟದಾಗಿ ನೆಗೆಟಿವ್ ರೀತಿ ಆಲೋಚನೆ ಮಾಡ್ತೀರ. ಏನಾಗುತ್ತೋ ಏನೋ, ನನ್ನ ಲೈಫ್ ಹಿಂಗಾಗೋಯ್ತು, ನನ್ನ ಲೈಫ್ ಸರಿ ಹೋಗಲ್ವಾ, ನನ್ನಿಂದಾಗಿ ನನ್ನ ಲೈಫ್ ಹಾಲಾಯ್ತಾ, ನಮ್ಮ ಹುಡುಗನ ಲೈಫ್ ಹಾಲಾಯ್ತಾ, ಹುಡುಗಿಯ ಲೈಫ್ ಹಾಲಾಯ್ತಾ, ನನ್ನ ಮನೆಯವರಿಗೆ ನೋವು ಕೊಡ್ತಾ ಇದ್ದೇನಾ, ಸೊ ಏನಾಗ್ತಾ ಉಂಟು, ಸೊ ಅದೇ ಜಾಸ್ತಿ ಆಲೋಚನೆ ಮಾಡ್ತೀರಾ. ಸೊ ಆ ಥರ ಎಲ್ಲ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ನಿಮ್ಮ ಪ್ರೀತಿಗೆ ಒಂದು ವ್ಯಾಲ್ಯೂ ಅನ್ನೋದು, ನಿಮ್ಮ ಪ್ರೀತಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು, ನಿಮಗೆ ಒಂದು ಪ್ರೀತಿಯಲ್ಲಿ ಸಕ್ಸಸ್ ಅನ್ನೋದು ವೆರಿ ಸೂನ್ ಸಿಗುತ್ತೆ. ಖುಷಿಯಾಗಿರಿ, ತಾಳ್ಮೆಯಿಂದಿರಿ. ತುಂಬ ಒಳ್ಳೆಯ ಚೇಂಜಸ್ ಬರ್ತಾ ಉಂಟು ನಿಮ್ಮ ಲೈಫಲ್ಲಿ. ನಿಮ್ಮ ಪ್ರೀತಿಯಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಥವಾ ಅವರು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಮದುವೆ ಆಗಲಿಕ್ಕೆ ಕೇಳ್ತಾ ಇಲ್ಲ. ಸೊ ಈ ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ. ಸೊ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹೆಣ್ಮಕ್ಳಿರ್ಬೋದು, ಗಂಡ್ಮಕ್ಳಿರ್ಬೋದು, ಈ ಬ್ರಾಸ್ಲೈಟನ್ನು ತಮ್ಮ ಎಡಗೈಗೆ ಧರಿಸಬೇಕು. ಸೊ ನೈಟ್ ಮಲಗುವಾಗ ತೆಗೆದಿಟ್ಬಿಟ್ಟು ಮಲಗಬೇಕು, ಮತ್ತು ಬೆಲೆಗೆ ಹಾಕ್ಕೊಳ್ಬೇಕು. ಇದು ನೋಡಿ, ಬ್ರಾಸ್ಲೈಟನ್ನು ಹಾಕ್ಕೊಂಡು ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಯಾರನ್ನು ನೀವು ಪ್ರೀತಿ ಮಾಡ್ತಾ ಇದ್ದೀರಾ, ಯಾರ ಜೊತೆ ಮದುವೆ ಆಗಬೇಕು, ಆ ವ್ಯಕ್ತಿಯನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಸೊ ಅದು ನಿಮ್ಮವರಿಗೆ ತಲುಪುತ್ತೆ. ಆ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗಲಿಕ್ಕೆ, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ನಿಮ್ಮ ಮಾತನ್ನು ಕೇಳಲಿಕ್ಕೆ. ಸೊ ಇದು ಹೆಲ್ಪ್ ಮಾಡುತ್ತೆ. ಇದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ರೀತಿ ಇದು ವರ್ಕ್ ಆಗುತ್ತೆ. ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಿಮ್ಮ ಪ್ರೀತಿಯನ್ನು ನಿಮ್ಮ ಹತ್ತಿರ ಬರಲಿಕ್ಕೆ, ಅಥವಾ ಅವರು ನಿಮ್ಮ ಮಾತು ಕೇಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಮತ್ತು ಯಾರಿಗಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೀನಿ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೀನಿ. ಹಾಗೆಯೇ ನಿಮ್ಮ ಕಮೆಂಟಿಗೆ ಅತಿ ಬೇಗ ರಿಪ್ಲೈ ಕೊಡ್ತೇನೆ. ಏನೇ ಒಂದು ವಿಷಯ ಇದ್ರೂ ಶೇರ್ ಮಾಡಿ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ನಿಮಗೆ ರಿಪ್ಲೈ ಮಾಡಿದ ತಕ್ಷಣ, ನೀವು ನೋಡಿದ ತಕ್ಷಣ ಡಿಲೀಟ್ ಮಾಡ್ತೇನೆ, ಅದು ಇರೋದು ಬೇಡ ಅಂತ. ನೀವೇನು ಶೇರ್ ಮಾಡ್ತೀರಾ ಅದು ಹೈಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನಿಮಗೆ ಹಣಕಾಸಿಗೆ ಸಂಬಂಧಿಸಿದ ವಿಷಯ ಇರ್ಬೋದು, ಅಥವಾ ಆಸ್ತಿಯ ವಿಷಯ, ಕೋರ್ಟಿನಲ್ಲಿರುವಂಥ ಕೇಸ್ ವಿಷಯ ಇರ್ಬೋದು, ಏನೇ ಒಂದು ವಿಷಯ ಇದ್ರೂ, ನಿಮ್ಮ ಪ್ರೀತಿಯ ವಿಷಯ ಇರ್ಬೋದು, ನನ್ನ ಜೊತೆ ಶೇರ್ ಮಾಡಿ. ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದನ್ನು ನಾನು ಜಪ ಮಾಡ್ತೇನೆ, ಕೆಲವೊಂದು ತಂತ್ರಗಳನ್ನು ನಿಮಗೆ ಹೇಳಿಕೊಡ್ತೇನೆ, ಕೆಲವೊಂದನ್ನು ನಾನು ಮಾಡ್ತೇನೆ. ಏನೇ ಒಂದು ಸಮಸ್ಯೆ ಅದನ್ನು ಹೇಳ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಬೇಕು ನೀವು ಕಮೆಂಟಲ್ಲಿ ಹೇಳಿ ನನಗೆ. ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ನಾನು ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ವೀಡಿಯೋ ಹಾಕಿದಾಗ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲಿ ಕೂಡ ಯಾವುದೇ ಒಂದು ಮಂತ್ರ ಇರ್ಬೋದು, ತಂತ್ರ ಇರ್ಬೋದು, ಜನರಲ್ ರೀಡಿಂಗ್ ಮಿಸ್ ಆಗಲ್ಲ. ಹಾಗಾಗಿ ಏನೇ ಒಂದು ವಿಷಯ ಇದ್ರೂ ಹೇಳಿ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಬಯಸಿದಂಥ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು. ಖುಷಿಯಾಗಿರಿ.